ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪಚ್ಚೆಯನ್ನು ಮರಗದ ಪಚ್ಚೆ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಎಮರಾಲ್ಡ್ ಅಂತ ಕರೀತಾರೆ. ಈ ಎಮರಾಲ್ಡ್ ಅಥವಾ ಪಚ್ಚೆ ಅಂತಕ್ಕಂಥ ರತ್ನ ಬಹಳ ಅದ್ಭುತವಾಗಿರತಕ್ಕಂಥ ರತ್ನ. ಯಾಕಂದರೆ ಇಡೀ ಜೀವನದಲ್ಲಿ ಮನುಷ್ಯನಿಗೆ ಬೇಕಾಗಿರತಕ್ಕಂತಹ ಮೂಲ ಶಕ್ತಿ ಯಾವುದು ಅಂದರೆ ಅದು ಬುದ್ಧಿ. ನಿಮಗೆ ಒಂದು ಸ್ವಲ್ಪ ಬುದ್ಧಿ ಇದ್ರೆ ಸಾಕು, ನೀವು ಜೀವನದಲ್ಲಿ ಎಲ್ಲಿ ಬೇಕಾದ್ರೂ, ಯಾವ ದೇಶ, ಯಾವ ಊರು, ಎಲ್ಲಿ ಬೇಕಾದ್ರೂ ಜಯಿಸ್ಬಿಡ್ಬೋದು ನೀವು. ಅಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ನಿಮ್ಮ ಬುದ್ಧಿಶಕ್ತಿಯಿಂದ ಸಂಪಾದನೆ ಮಾಡ್ಬೋದು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಆ ಬುದ್ಧಿಶಕ್ತಿಯನ್ನು ಕೊಡ್ತಕ್ಕಂಥವನು ಯಾರು ಅಂತಂದರೆ ಅವನೇ ಬುಧಗ್ರಹ. ಆ ಬುಧಗ್ರಹ ಎಲ್ಲರ ಜಾತಕದಲ್ಲೂ ಬುದ್ಧಿವಂತನಾಗಿ ಕೆಲಸ ಮಾಡಿಬಿಡಂಗಿದ್ರೆ ನಮ್ಮ ಇಡೀ ದೇಶ, ಭಾರತ ದೇಶ 100 ವರ್ಷ ಮುಂದೆ ಇರೋದು. ಏನು 100 years ಮುಂದೆ ಇರ್ತಿದ್ವಿ ನಾವು ಫಾರಿನರ್ ಥರ. ಆದರೆ ಆಗ ಸಾಧ್ಯ ಇಲ್ವಲ್ಲ. ಅದು ಮಣ್ಣಿನ ಗುಣವೋ, ಭೂಮಿಯ ಗುಣವೋ, ದೇಶದ ಗುಣವೋ, ಅಥವಾ ನಮ್ಮ ಕರ್ಮವಿದೆಯೋ ಗೊತ್ತಿಲ್ಲ. ಒಬ್ಬೊಬ್ಬರು ಜಾತಕದಲ್ಲಿ ನೆಗೆಟಿವ್ ಪಾಸಿಟಿವ್ ಲೆಕ್ಕಾಚಾರದಲ್ಲಿ ಬಂದು ಕೂತ್ಕೊಂಡು ಇವತ್ತು ಕೆಲವೊಂದು ಜನಗಳಿಗೆ ಮಾತ್ರ ಬುದ್ಧಿವಂತರು ಅಂತಕ್ಕಂಥ ಒಂದು ಲೇಬಲ್ ಅನ್ಸ್ಕೊಳ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಪಚ್ಚೆ ರತ್ನ ಅಂತಕ್ಕಂಥ ಒಂದು ಅದ್ಭುತ ರತ್ನವನ್ನು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದರೆ ನಮಗೆ ನಾಲೆಡ್ಜೇ ಗೊತ್ತಿಲ್ಲ. ಅಲ್ಲಿಗೆ ಈ 9 ಗ್ರಹಗಳಿಗೂ ಅಂದರೆ 8 ಗ್ರಹಗಳಿಗೂ ಮಿತ್ರನ ಕೆಲಸ ಮಾಡ್ತಕ್ಕಂಥ ಬುಧ ಗ್ರಹ ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ ಅವನು ಒಳ್ಳೆ ಸ್ಥಾನದಲ್ಲಿತ್ತು ಅಂದರೆ ಆ ವ್ಯಕ್ತಿಗಳು ಮೇಧಾವಿಗಳಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಬಹಳ ಪ್ರಭಾವಶಾಲಿಗಳಾಗ್ತಾರೆ, ಬಹಳ ಚುರುಕುತನದಿಂದ ಚಾಣಕ್ಯರಾಗಿರ್ತಾರೆ ಅಂತಕ್ಕಂಥದ್ದು ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ನಮ್ಮ ಕರ್ಮಾನುಸಾರ ಏನೇನೋ ಬಾಧೆಗಳು ಬೆಳಪಟ್ಟು ನಾವು ನಮ್ಮ ಜಾತಕದಲ್ಲಿ ಅದರ ಒಂದು ಪ್ಲೇಸ್ಮೆಂಟನ್ನು ನಾವು ಚೇಂಜ್ ಮಾಡ್ಕೊಂಡಾಗ ಏನಾಗ್ತದೆ, ಎಲ್ಲೋ ಒಂದು ಕಡೆ ನಮಗೆ ಸಲ್ತಕ್ಕಂತಹ ಬುಧನ ಅಷ್ಟೂ ಪ್ರಬಲ ಫಲಗಳು ಕೂಡ ನಾವು ವಂಚಿತರಾಗ್ಬಿಡ್ತೀವಿ. ಯಾಕಂದರೆ ಜಾತಕದಲ್ಲಿ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಗೆ ಬುಧ ಅಧಿಪತಿ ಅಂತ ಹೇಳಲ್ಪಡುತ್ತೆ. ಅದು ನಿಮ್ಗೆ ಗೊತ್ತಿರೋಂಥ ವಿಚಾರ. ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ಈ ಬುಧ ಬಹಳ ಪವರ್ಫುಲ್ ಆಗಿರ್ತಾನೆ. ಅದು ಅವನ ಸ್ವಕ್ಷೇತ್ರ. ಆದರೆ ಅವನ ಒಂದು ಪ್ಲೇಸ್ಮೆಂಟು, ಅವನ ಒಂದು ಸ್ಥಾನಗಳನ್ನು ನಾವು ಆಯ್ಕೆ ಮಾಡಿಕೊಂಡಾಗ ನಮಗೆ ಈ ಒಂದು ರಾಶಿಯವರಿಗೆ ಅಥವಾ ಈ ಒಂದು ಲಗ್ನದವರಿಗೆ ಅವನು ಲಗ್ನ ಭಾವದಲ್ಲೇ ಇದ್ದ ಸಂದರ್ಭದಲ್ಲಿ ಬಹಳ ಏರಳವಾಗಿರ್ತಕ್ಕಂಥ ಬುದ್ಧಿಶಕ್ತಿಯನ್ನು ಕೊಡೋ ಜೊತೆಗೆ ಆ ಬುದ್ಧಿಶಕ್ತಿಯಿಂದ ಸಂಪಾದನೆ ಮಾಡ್ತಕ್ಕಂಥ ಸಂಪತ್ತನ್ನು ಕೂಡ ಕೊಡ್ತಾನೆ. ಅಂತಂದರೆ ಬುಧ ದುಡ್ಡಿಗೂ ಅಧಿಪತಿಯಾಗಿರ್ತಕ್ಕಂಥವನು, ಹಣಕಾಸಿಗೂ ಅಧಿಪತಿಯಾಗಿರ್ತಕ್ಕಂಥ ಗ್ರಹ ಬುಧ ಗ್ರಹ. ಅಲ್ಲಿಗೆ ಆ ಬುಧ ನಮಗೆ ನೆಗೆಟಿವ್ ಆಗ್ತಾನೋ ಪಾಸಿಟಿವ್ ಆಗ್ತಾನೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಯಾರು ಜಾತಕ ಇಲ್ಲ, ನಾವು ಜಾತಕನೇ ನೋಡ್ಕೊಳ್ಳಲ್ಲ. ಏನೋ ಇಂಥ ಕಾರ್ಯಕ್ರಮ ಬರ್ತಿದ್ದಾಗ ನಾವು ಹೇಳಿದಾಗ ಜಾತಕ ನೋಡಬೇಕು, ಜಾತಕ ತೊಗೋಬೇಕು, ಜಾತಕ ತೋರಿಸ್ಬೇಕು, ಜಾತಕ ಬರೆದಿಟ್ಟಿದ್ದೀನಿ, ಮೂಲೆಯಲ್ಲಿ ಇಟ್ಟಿದ್ದೀನಿ, ಬೀರಿನಲ್ಲಿ ಇಟ್ಬಿಟ್ಟಿದ್ದೀನಿ. ನಮಗೆ ಯಾವಾಗ ಸಮಸ್ಯೆ ಬರುತ್ತೋ ಅವಾಗ ತೆಗೆದು ನೋಡಿ ಯಾರಿಗೂ ಒಳ್ಳೆ ತೋರಿಸ್ತೀನಿ. ಅವನು ಅರ್ಧಂಬರ್ಧ ಆಯಿತು ಅಂದರೆ ಅರ್ಧಂಬರ್ಧ ಹೇಳ್ಬಿಡ್ತಾನೆ. ಪೂರ್ತಿ ಗೊತ್ತಿದ್ರೆ ಕರೆಕ್ಟಾಗಿ ಆನ್ಸರ್ ಮಾಡಿರ್ತಾನೆ. ಆಗ ನಮ್ಮ ಸಮಸ್ಯೆಗಳು ನಮ್ಮಲ್ಲೇ ಇಂದನೇ ಉದ್ಭವ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಾಗ್ತದೆ. ಆ ಅರಿವಾಗೋಷ್ಟರಲ್ಲಿ ಟ್ರೈನ್ ಹೊಟ್ಟೋಗಿರ್ತೈತೆ. ಆದರೆ ಇಲ್ಲಿ ಪಚ್ಚೆ ಅಂತಕ್ಕಂಥ ರತ್ನವನ್ನು ಮೊದಲನೇ ಭಾಗದಿಂದನೇ, ಜಾತಕ ಇರಲಿ ಜಾತಕ ಇಲ್ಲದೆ ಹೋಗಲಿ, ಮೊದಲನೇ ಭಾಗದಿಂದನೇ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಎಷ್ಟು ಒಂದು ಅದ್ಭುತವಾದಂಥ ರತ್ನ ಅಂತಂದರೆ, ಇವತ್ತು ನಾವು ಹೇಳ್ತಕ್ಕಂಥ ಕಾರ್ಯಕ್ರಮದಿಂದ ಇವತ್ತು ನೀವು ಅದ್ಭುತ ರತ್ನಗಳ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ತಿಳ್ಕೊಳ್ತೀರ. ಯಾಕಂದರೆ ನಾನು ಆಗಲೇ ಒಂದು ಮಾತು ಹೇಳ್ತೇನೆ, ಬುಧ ಬುದ್ಧಿಕಾರಕ ಅಂತ. ಈಗ ಬುಧ ಬುದ್ಧಿಕಾರಕ ಸತ್ಯ. ಆದರೆ ಆ ಬುದ್ಧಿ ನಮಗೆ ಯಾವ ವಯಸ್ಸಿನಲ್ಲಿ ಬೇಕು, ಇದನ್ನು ನೀವೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅವಶ್ಯಕತೆಯ ಬುಧ ಅಥವಾ ಪಚ್ಚೆ ರತ್ನ ಧಾರಣೆ ಮಾಡ್ಕೋಬೇಕಾ ಮಾಡ್ಕೋಬಾರ್ದು ಅನ್ನೋ ಬಗ್ಗೆ ಅರಿವು ಉಂಟಾಗ್ತದೆ. ಯಾಕಂದರೆ ಬುದ್ಧಿ ಅಂದ ತಕ್ಷಣ ನಾವು ಮೊದಲನೇ ಭಾಗದ ಯೋಚನೆ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಎಜುಕೇಷನ್ ಅಂತ ಹೇಳ್ತೀವಿ. ಈ ಎಜುಕೇಷನಲ್ಲಿ ಅವನು ಬುದ್ಧಿವಂತನಾಗಿದ್ದರೆ ಮಾತ್ರನೇ ಅವನು ಆ ಒಂದು ಎಜುಕೇಷನಲ್ಲಿ ಬಹಳ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿ, ಮಕ್ಕಳುಗಳಾಗಿ ಬೆಳೀತಾರೆ. ಆದರೆ ತಲೆಯಲ್ಲಿ ಬುದ್ಧಿನೇ ಇಲ್ಲ ಅಂತಂದರೆ ಅವನಿಗೆ ನಾವು ಎಂಥ ಅದ್ಭುತವಾಗಿರ್ತಕ್ಕಂಥ ಸ್ಕೂಲ್ಗೆ ಹಾಕಿದ್ರೇನೋ, ಪ್ರೈಮರಿ ಸ್ಕೂಲ್ಗೆ ಹಾಕಿದ್ರೇನೋ, ಕಾಲೇಜ್ಗೆ ಹಾಕಿದ್ರೇನೋ, ಅವನಿಗೆ ಎಷ್ಟು ಲಕ್ಷ ಖರ್ಚು ಮಾಡಿ ಏನು ಮಾಡಿದ್ರೆ ಏನೋ, ಅವನ ತಲೆಯಲ್ಲಿ ಬುದ್ಧಿನೇ ಇಲ್ಲ, ಅವನು ಓದಲ್ಲ. ಅವನ ತಲೆಯಲ್ಲಿ ಬುದ್ಧಿನೇ ಇಲ್ಲ, ಅವನಿಗೆ ಸಾಧನೆ ಮಾಡ್ತಕ್ಕಂಥ ಅವಶ್ಯಕತೆ ಕಳ್ಕೊಂಡಿದ್ದಾನೆ. ಅವನ ತಲೆಯಲ್ಲಿ ಬುದ್ಧಿ ಇಲ್ಲ, ಅವನು ಏನು ಮಾಡಬೇಕು ಅನ್ನೋದ್ ಬಗ್ಗೆ ಅವನಿಗೆ ಗೊತ್ತಿರಲ್ಲ. ಕಾಲಾಯ ತಸ್ಮೈ ನಮ, ಕಾಲ ಬರ್ತಿದ್ದಂಗೆ ಅವನು ಹೋಗ್ತಾ ಇರ್ತಾನೆ. ಆದರೆ ನಿಮ್ಮ ನಿರೀಕ್ಷೆಗಳು ಸುಳ್ಳಾಗ್ತವಲ್ಲ. ನನ್ನ ಮಗ ಅದಾಗಬೇಕು, ಇದಾಗಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂತಿರ್ತೀರ. ನನ್ನ ಮಗಳು ಇಂಥದ್ದು ಓದಬೇಕು, ಅಂಥದ್ದು ಹೇಳಬೇಕು, ನಮ್ಮನೆ ವಂಶದವ್ರು ಹಂಗಿದ್ರು, ಅಥವಾ ನಮ್ಮ ವಂಶದಲ್ಲಿ ಯಾರೂ ಇರಲಿಲ್ಲ, ನಾವು ನಿರೀಕ್ಷೆ ಮಾಡ್ತೀವಿ ನನ್ನ ಮಗಳು ಡಾಕ್ಟರ್ ಆಗಬೇಕು, ನನ್ನ ಮಗಳು ವಿಜ್ಞಾನಿ ಆಗಬೇಕು, ನನ್ನ ಮಗಳು ಇಂಜಿನಿಯರ್ ಆಗಬೇಕು ಅಂತ ಯೋಚನೆ ಮಾಡ್ತಿರಲ್ಲ. ಆ ಮಾಡಬೇಕು ಅಂತಂದಾಗ ಆ ಮಕ್ಕಳಿಗೆ ಆ ಬುದ್ಧಿ ಇರಬೇಕು.
ಆ ಚಾಣಕ್ಷತನ ಇರಬೇಕು, ಆ ವಾಕ್ಚಾತುರ್ಯ ಇರಬೇಕು. ಆ ವಾಕ್ಚಾತುರ್ಯ ಇಲ್ಲದೆ, ಆ ಜ್ಞಾನೋದಯ ಇಲ್ಲದೆ, ಆ ಮೆಮೊರಿ ಇಲ್ಲದೆ, ಆ ಕಾನ್ಸಂಟ್ರೇಷನ್ ಇಲ್ಲದೆ, ಆ ಏಕಾಗ್ರತೆ ಇಲ್ಲದೆ ಮಕ್ಕಳು ಯಾವ ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಮಾಡ್ತಿದ್ರು ಕೂಡ ಯಾವುದೋ ಒಂದು ಸಂದರ್ಭಾನುಸಾರ ಎಂತಹ ಏಕಾಗ್ರತೆ, ಎಂತಹ ಒಂದು ಚಿತ್ತ ಇರತಕ್ಕಂಥ ಮಕ್ಕಳುಗಳು ಕೂಡ ದಿಢೀರ್ನ ಬಿದ್ದೋಗುವಂಥ ಸಂದರ್ಭ ಬರ್ತದೆ. ಇದನ್ನೇ ಗ್ರಹಗಳ ವೈಪರೀತ್ಯ ಅಂತ ಕರಿತೀವಿ ನಾವು. ಆದರೆ ನೀವು ಧಾರಣೆ ಮಾಡತಕ್ಕಂಥ ಒಂದೇ ಒಂದು ಪಚ್ಚರತ್ನ ನಿರ್ದಿಷ್ಟ ಕಾಲಾವಧಿಯವರೆಗೂ ಕೂಡ ನಿಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬುದ್ಧಿಶಕ್ತಿ, ಚುರುಕುತನ, ಏಕಾಗ್ರತೆ ಅಥವಾ ಮೆಮೊರಿ ಇಲ್ಲದಿದ್ರೂ ಕೂಡ ಈ ಪಚ್ಚರತ್ನ ಅಂತಕ್ಕಂಥದ್ದು ಅದೆಲ್ಲವೂ ನಿಮಗೆ ಧಾರಾಳವಾಗಿ ನೀಡ್ತದೆ. ಅದೆಲ್ಲವನ್ನು ನಿಮಗೆ ಧಾರಾಳವಾಗಿ ನೀಡ್ತದೆ. ಆ ನೀಡಿರ್ತಕ್ಕಂಥದ್ದು ಬಗ್ಗೆ ಗೊತ್ತಿದ್ರಲ್ವ ತಿಳ್ಕೊಳಕ್ಕಾಗೋದು. ಇವತ್ತು ಪಚ್ಚರತ್ನ ಅಂತಕ್ಕಂತಹ ಒಂದು ಅದ್ಭುತವಾದ ಶಕ್ತಿ ವಜ್ರ ಆದಮೇಲೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಪವಾಡವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಒಂದು ರತ್ನ. ಆದರೆ ನಮ್ಮ ಒಂದು ಅವಶ್ಯಕತೆಗಳ ಒಂದು ಅರಿವು ನಮಗಿಲ್ಲದೆ, ನಮ್ಮ ಸಾಧನೆಯ ಅರಿವಿಲ್ಲದೆ ಅಥವಾ ನಮಗ ಒಂದು ಗುರಿಯ ಅರಿವಿಲ್ಲದೆ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದಾಗ ಇವುಗಳೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಹೌದು, ಇದರಿಂದ ಏನಾದ್ರು ಮಾಡ್ಬೋದು, ಇದರಿಂದ ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಟಾನಿಕು. ಯಾವುದು? ಪಚ್ಚರತ್ನ. ಪಚ್ಚರತ್ನ ಹಸಿರು ಬಣ್ಣದಲ್ಲಿ ಕಾಣಿಸ್ತದೆ, ಅದಕ್ಕೆ ಅದೊಂದು ಪಚ್ಚೆ ಅಂತ ಕರಿತೀವಿ ನಾವು. ಹಸಿರು ಬಣ್ಣ, ಹಸಿರು ಗಿಳಿಯ ಬಣ್ಣದಲ್ಲಿ, ಗಿಳಿ ಹಸಿರಿನ ಬಣ್ಣದಲ್ಲಿ ಕೂಡ ಈ ಪಚ್ಚರತ್ನ ನಮಗೆ ಧಾರಾಳವಾಗಿ ಸಿಗ್ತದೆ. ಆದರೆ ಪಚ್ಚರತ್ನ ಬಹಳ ಕಾಸ್ಟ್ಲಿ, ಬಹಳ ಬೆಲೆಯುಳ್ಳದಾಗಿದ್ದರಿಂದ ಇದು ಮಾರುಕಟ್ಟೆಯಲ್ಲಿ ನಕಲಿ ಪಚ್ಚರತ್ನಗಳಿಂದ ರಾಜಿಸ್ತಿವೆ. ಬಹಳ ಬೇಡಿಕೆ ಇರೋದ್ರಿಂದ ನಕಲಿ ರತ್ನಗಳು ಕಾಣಿಸ್ತಾ ಇದ್ದಾವೆ. ಈ ಅಸಲಿ ನಕಲಿ ಅಂತಕ್ಕಂಥ ಆಟ ರತ್ನಗಳಿಗೆ ಬೇಡಿಕೆ ಬಂದಾಗ ಅಗಾಧವಾಗಿ ಮಾರುಕಟ್ಟೆಯಲ್ಲಿ ಕಾಣಿಸ್ತದೆ. ಆಗ ನಾವು ಯಾವುದೋ ಒಂದು ಆಸೆಯಿಂದ ಈ ಸಿಂಥೆಟಿಕ್ ಎಮರಾಲ್ಡ್ ಅಂದರೆ ಈ ನಕಲಿ ಪಚ್ಚರತ್ನವನ್ನು ಧಾರಣೆ ಮಾಡ್ಕೊಂಡಾಗ ನಮಗೆ ರಿಸಲ್ಟ್ ಬರೋದಿಲ್ಲ. ಓ ಅದಾಗುತ್ತೆ ಇದಾಗುತ್ತೆ ಅಂತ ಎಲ್ಲ ಜಾಹೀರಾತು ಕೊಡ್ತಾರೆ, ಏನು ಹಾಕ್ತಿಲ್ಲ ಅಂತಂದಾಗ ನಾವು ವಿಶೇಷವಾದ ಕಾಳಜಿ ವಹಿಸಬೇಕಾಗಿರೋದು ಅದರ ಒಂದು ನಿಜ ಸ್ಥಿತಿಯ ಬಗ್ಗೆ. ಆ ನಿಜ ಸ್ಥಿತಿಯಲ್ಲಿ ವ್ಯತ್ಯಾಸ ಆದಾಗ ನಮಗೇನಾಗ್ತದೆ, ಇದು ಭಾಳ ಸ್ಪಷ್ಟವಾಗಿ ಅಸಲಿಯೋ ನಕಲಿಯೋ ಅಂತಕ್ಕಂಥ ನಮಗೆ ಗೊತ್ತಾಗೋದಿಲ್ಲ. ಇವತ್ತು 90% ಪಚ್ಚರತ್ನಗಳು ಸಿಗ್ತಕ್ಕಂಥ ಒಂದೇ ಒಂದು ದೇಶ ಅಂತಂದರೆ ಕೊಲಂಬಿಯಾ ದೇಶ. ಕೊಲಂಬಿಯಾ ದೇಶದ ಪಚ್ಚರತ್ನಗಳು ಬಹಳ ಬಹಳ ಬೇಡಿಕೆ ಉಳ್ಳವು. 90% ಇಡೀ ಪ್ರಪಂಚದಾದ್ಯಂತ ಸಪ್ಲೈ ಆಗ್ತಕ್ಕಂತಹ ಈ ಕೊಲಂಬಿಯಾ ದೇಶದಿಂದ ಆಗ್ತಕ್ಕಂಥ ರತ್ನಗಳು ನಮಗೆ ಭಾಳ ವಿಶೇಷವಾಗಿರ್ತಕ್ಕಂತಹ ಒಂದು ಅನುಗ್ರಹವನ್ನು ಮತ್ತು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಮನುಷ್ಯನಿಗೆ ಕೊಡ್ತದೆ. ಆದರೆ ಆ ಉತ್ಪತ್ತಿಯ ಕಮ್ಮಿ ಆದಾಗ, ಬೇಡಿಕೆ ಜಾಸ್ತಿ ಆದಾಗ ನಕಲಿ ರತ್ನಗಳು ಸೃಷ್ಟಿಸಲ್ಪಡುತ್ತವೆ. ಅದು ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಅದರಿಂದ ಈ ಅಸಲಿ ಪಚ್ಚರತ್ನವನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಯೋಗ ಫಲವನ್ನು ನಮಗೆ ತಂದುಕೊಡ್ತದೆ. ಅದರಲ್ಲಿ ಭಾಳ ವಿಶೇಷವಾಗಿ ನಾನು ಆಗಲಿದೆ ಜ್ಞಾನಕ್ಕೆ, ಬುದ್ಧಿಗೆ ಮತ್ತು ಮೆಮೊರಿ ಮತ್ತು ಏಕಾಗ್ರತೆಗೆ ಮತ್ತು ಬುದ್ಧಿಶಕ್ತಿಗೆ ಬಹಳ ಸ್ಪಷ್ಟತೆಯಾಗಿ ಒಂದು ಫಲವನ್ನು ಕೊಡ್ತಕ್ಕಂಥನು ಬುಧಗ್ರಹ. ಅದಾದಮೇಲೆ ವ್ಯಾಪಾರ ಮನೋಭಾವನೆ ಇರದಿರ್ತಕ್ಕಂಥ ಎಲ್ಲರೂ ಕೂಡ ವ್ಯಾಪಾರ ಮನೋಭಾವನೆ ಸೃಷ್ಟಿ ಮಾಡಿಕೊಡ್ತಕ್ಕಂಥನು ಇದೇ ಬುಧಗ್ರಹ. ಈಗ ಪ್ರತಿಯೊಂದು ವ್ಯಾಪಾರದಲ್ಲೂ 100, 200, 1000 ಹೋಗ್ಲಿ ಪರವಾಗಿಲ್ಲ ಬಿಡು ಅಂತ ಹೇಳ್ತಿರ್ತಾನೆ. ಆದರೆ ಪಚ್ಚರತ್ನ ಧಾರಣೆಯಿಂದ ಅವನ ಮಾನಸಿಕವಾಗಿ ಅವನು ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನಾಗಿ ಅದೇ 100, 200 ₹1 ಬಿಡದಿರತಕ್ಕ ಸ್ಥಿತಿಗೆ ಅವನು ಬರ್ತಾನೆ. ಅಲ್ಲಿಗೆ ಗೆಲ್ತಕ್ಕಂಥ ಮನೋಭಾವನೆ ಕೊಡ್ತಕ್ಕಂಥನು, ಯಶಸ್ವಿಯಾದಂಥ ಉದ್ದಿಮೆ ವ್ಯಾಪಾರ ಮಾಡ್ತಕ್ಕಂಥ ಒಂದು ಶಕ್ತಿ ಕೊಡ್ತಕ್ಕಂಥನು ಯಾರು? ಇದೇ ಬುಧಗ್ರಹ. ಅಲ್ಲಿಗೆ ಅವನು ಕಮರ್ಷಿಯಲ್ ಪ್ಲಾನೆಟ್ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಯಿತು. ಇದರಿಂದ ನಾವು ಈ ಪಚ್ಚರತ್ನ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬರೀ ಬುದ್ಧಿಶಕ್ತಿಗೆ ಮಾತ್ರ ಅಲ್ಲ, ಸಾಧನೆಗಾಗಲ್ಲ, ಸಂಪತ್ತನ್ನು ಕೂಡ ಗಳಿಸ್ಕೊಳ್ಳೋದಕ್ಕೆ ಈ ಬುಧಗ್ರಹ ಅಂತಕ್ಕಂಥ ಲೆಕ್ಕಾಚಾರ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಾದ ಮೇಲೆ ಈ ಹೊಟ್ಟೆಗೆ ಸಂಬಂಧಪಟ್ಟಂಥ ಹಲವಾರು ರೋಗ ರುಜಿನಗಳು ಇತ್ತು ಅಂದಾಗ, ಈ ಜಠರಕ್ಕೆ ಸಂಬಂಧಪಟ್ಟ ತೊಂದರೆಗಳಿತ್ತು ಅಂದಾಗ, ಗ್ಯಾಸ್ಟ್ರಿಕ್ ಸಂಬಂಧ ತೊಂದರೆ ಇತ್ತು ಅಂದಾಗ, ಕ್ಯಾನ್ಸರ್ ಅಂತಕ್ಕಂತಹ ಒಂದು ಅದ್ಭುತ ವಾಸಿನಾಗಿರ್ತಕ್ಕಂಥ ಕಾಯಿಲೆಯನ್ನು ಗುಣ ಮಾಡೋದಕ್ಕೋಸ್ಕರ, ಮತ್ತು ಈ ಮೂತ್ರಪಿಂಡ ಕಿಡ್ನಿ ಸಂಬಂಧಪಟ್ಟಂಥ ಅನಾರೋಗ್ಯಗಳು ಏನಾರು ಇದ್ದರೆ ಅದನ್ನು ಕೂಡ ಪರಿಹಾರ ಮಾಡ್ತಕ್ಕಂಥ ಅದ್ಭುತ ಏಕೈಕ ವಿಶೇಷವಾದಂಥ ಔಷಧಿ ಗುಣ ಇರತಕ್ಕಂತಹ ಪಚ್ಚರತ್ನ ಕೂಡ ನಾವು ಧಾರಣೆ ಮಾಡ್ಕೊಂಡಾಗ ನಮಗೆ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತದೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಯಾಕಲ್ಲ ಇವತ್ತು ಕೂಡ ರತ್ನಗಳನ್ನು ಉಪಯೋಗಿಸಿ ಔಷಧವನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಔಷಧಿಗೆ, ಅನಾರೋಗ್ಯಕ್ಕೆ ರತ್ನ ಔಷಧಿ ಚಿಕಿತ್ಸೆಯನ್ನು ಇವತ್ತು ಕೂಡ ಕೊಡ್ತಾ ಇದ್ದಾರೆ. ಅದು ಇವತ್ತು ಕೂಡ ವಿಜ್ಞಾನದಲ್ಲಿ ಸಾಬೀತಾಗಿದೆ. ಇದು ಸತ್ಯ ಕೂಡ ಅಂತೇಳಿ ಭಾಳ ಜನ ಅನ್ಬೋದು ಕಲ್ಲಿಂದ ಔಷಧಿ ಮಾಡ್ತಾರೆ. ಹೌದು, 100% ಇವತ್ತು ಕೂಡ ಈ ರತ್ನವನ್ನು ಔಷಧಿ ರೂಪದಲ್ಲಿ ತಗೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಎಷ್ಟೋ ಲೆಕ್ಕಾಚಾರಗಳು
ವಿಜ್ಞಾನದಲ್ಲಿ ಸಾಬೀತಾದಾಗ ಮಾತ್ರ ಅದನ್ನು ಬಳಕೆಗೆ ತಗೊಂಡು ಬರ್ತಾರೆ ಹೊರತು ದಿಢೀರ್ನ ಯಾರೂ ಮಾಡೋದಲ್ಲ. ಅಂದರೆ ಅದರಲ್ಲಿರ್ತಕ್ಕಂಥ ಕೆಲವು ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳು ನಮ್ಮ ಆರೋಗ್ಯಕ್ಕೂ ಕೂಡ ಸಹಕಾರಿಯಾಗ್ತವೆ ಮತ್ತು ನಮ್ಮ ಬುದ್ಧಿಶಕ್ತಿಗೂ ಅದೃಷ್ಟ ಕೂಡ ಸಹಕಾರಿಯಾಗುತ್ತೆ ಎಂದು ಸಾಬೀತಾದ ಮೇಲೆ ನಾವು ಆ ರತ್ನಗಳನ್ನು ಬಳಕೆ ತೊಗೊಂಡು ಬಂದಿವಿ ಅಂತೇಳಿ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇವತ್ತು ಈ ಒಂದು ಪಚ್ಚರತ್ನವನ್ನು ದಾಣೆ ಮಾಡ್ಕೊಳ್ಳೋ ಲೆಕ್ಕಾಚಾರದಲ್ಲಿ ಭಾಳ ಜನ ಎಡುತ್ತಾ ಇದ್ದಾರೆ. ಸಿಂಥೆಟಿಕ್ ನಕಲಿ ರತ್ನಗಳನ್ನ ದಾಣೆ ಮಾಡಿಕೊಂಡು ಇವತ್ತು ಭಾಳ ಜನ ಮೋಸ ಹೋಗ್ತಿದ್ದಾರೆ. ಅದರಿಂದ ರತ್ನ ದಾಣೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ಅದರ ಒಂದು ಲ್ಯಾಬ್ ಟೆಸ್ಟಿಂಗ್ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿ ನಮ್ಮಲ್ಲಿದೆ. ಆ ಲ್ಯಾಬ್ ಟೆಸ್ಟನ್ನು ಮಾಡಿಕೊಂಡು ವಿಶೇಷವಾಗಿರ್ತಕ್ಕಂಥ ಪಚ್ಚರತ್ನೆಯನ್ನು ಯಾವಾಗ ಧಾರಣೆ ಮಾಡ್ಕೊಳ್ಬೇಕು? ಶುಕ್ಲ ಪಕ್ಷ ಬುಧವಾರ ಶುಕ್ರ ಓರೆ ಅಥವಾ ಬುಧನ ಓರೆ ಅಥವಾ ಬೆಳಗಿನ ಜಾವ ಸೂರ್ಯೋದಯ ಓರೆಯಲ್ಲಿ ನಾವು ಏನು ಮಾಡಬೇಕು? ಈ ರತ್ನ ಧಾರಣೆ ಮಾಡ್ಕೋಬೇಕು. ಆ ರತ್ನವನ್ನು ತೊಗೊಂಡು ಬಂದಾದ್ಮೇಲೆ ರಾತ್ರಿ ಅದನ್ನು ಹಸಿ ಹಾಲು ಅಥವಾ ಅರಿಶಿಣದ ಮಿಶ್ರಿತ ನೀರು ಅಥವಾ ಅದಕ್ಕೆ ಸ್ವಲ್ಪ ತುಳಸಿ ಮತ್ತು ಒಂದು ಸ್ವಲ್ಪ ಬಿಲ್ಲು ಪತ್ರೆ ಇದನ್ನೆಲ್ಲ ಹಾಕಿ ರಾತ್ರಿ ಅದನ್ನು ಇಟ್ಟು ಬೆಳಗ್ಗೆ ತೆಗೆದು ಅದನ್ನೇನು ಮಾಡಬೇಕು? ಮತ್ತು ಅದನ್ನು ಶುದ್ಧೀಕರಿಸಿ ಅದನ್ನು ಚೈತನ್ಯದಾಯಕವಾಗಿ ಮಾಡ್ಕೊಳ್ಳೋದಕ್ಕೆ ನಾವೊಂದು ಕೆಲವು ಪೂಜಾ ವಿಧಿವಿಧಾನಗಳನ್ನು ಅನುಸರಣೆ ಮಾಡಬೇಕು. ಯಾವುದದು ಪೂಜಾ ವಿಧಿವಿಧಾನಗಳು ಅಂತಂದರೆ, ವಿಷ್ಣು ಮತ್ತು ದುರ್ಗಾ ಸಂಬಂಧಪಟ್ಟಂಥ ಒಂದು ಫೋಟೋ ಅಥವಾ ಸ್ಟ್ಯಾಚುವನ್ನು ನಮ್ಮ ದೇವರ ಮನೇಲಿ ಇಟ್ಟು ನಾವು ಅದರ ಮೇಲೆ ಒಂದು ಹಸಿರು ಬಣ್ಣದ ವಸ್ತ್ರವನ್ನು ಇಟ್ಟು ಆ ಹಸಿರು ಬಣ್ಣದ ವಸ್ತ್ರದ ಮೇಲೆ ಪಚ್ಚರತ್ನೆಯನ್ನು ನಮಗೆ ಸೂಟಬಲ್ ಆಗ್ತಕ್ಕಂಥ ಪಚ್ಚರತ್ನವನ್ನು ನಾವಲ್ಲಿ ಇಡಬೇಕು. ಇವತ್ತು ಭಾಳ ಜನ, ನಾನು ಇಂದಿನ ಕಾರ್ಯಕ್ರಮ ಹೇಳಿದ್ದೀನಿ, ಎಷ್ಟು ಕ್ಯಾರೆಟ್ ಹಾಕಬೇಕು, ಯಾವ ಥರ ಹಾಕಬೇಕು, ಅದು ಯಾವ ಥರ ಬೆಳ್ಳಿಲಿ ಹಾಕಬೇಕಾ, ಚಿನ್ನದಲ್ಲಿ ಹಾಕಬೇಕಾ, ಪಂಚದಲ್ಲಿ ಹಾಕಬೇಕಾ, ತಾಮ್ರದಲ್ಲಿ ಹಾಕಬೇಕಾ, ಇವತ್ತು ಭಾಳ ಜನ ಕೇಳ್ತಾರೆ. ನೋಡಿ, ಆರ್ಥಿಕವಾದಂಥ ಅನುಗ್ರಹ ನಿಮಗಿದ್ರೆ ಚಿನ್ನದಲ್ಲೇ ನೀವು ಮಾಡಿಸಿ ಹಾಕೊಳ್ಳಿ. ಆರ್ಥಿಕ ಚೈತನ್ಯ ಇಲ್ಲ ಅಂತಂದರೆ ಬೆಳ್ಳಿನಲ್ಲಿ ಧಾರಣೆ ಮಾಡ್ಕೊಳ್ಳಿ. ಅದು ಬೆಳ್ಳಿನೂ ಇವತ್ತು ರೇಟ್ ಜಾಸ್ತಿ ಆಗಿದೆ, ಎಲ್ಲರೂ ಗೊತ್ತಿರೋದ ವಿಚಾರ. ಆದರೆ ಬೆಳ್ಳಿನ ಧರಿಸೋಕೆ ಆಗಲ್ಲ ಅಂತಂದರೆ ಅದಕ್ಕಿಂತ ಕಮ್ಮಿ ಬೆಲೆ ಬರ್ಸಿರ್ತಕ್ಕಂಥ ಪಂಚಲೋಹದಲ್ಲಿ ಧಾರಣೆ ಮಾಡ್ಕೊಳ್ಳಿ. ಈ ಥರ ಪಂಚಲೋಹದಲ್ಲಿ ಸಿಕ್ಕಲಿಲ್ಲ, ನಮ್ಗೆ ಇನ್ನೂ ಕಮ್ಮಿ ಬೇಕು ಅಂದರೆ ತಾಮ್ರದ ಒಂದು ಲೋಹದಲ್ಲಿ ನೀವು ಆ ಪಚ್ಚರತ್ನವನ್ನು ಧಾರಣೆ ಮಾಡ್ಕೋಬೋದು. ಯಾಕಂದರೆ ಇವತ್ತು ವಿಶೇಷವಾಗಿ ಲೋಹಗಳು ಮತ್ತು ಗ್ರಹಗಳಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ನವಗ್ರಹಗಳು ನವರತ್ನಗಳು ಹೇಗೆ ಸಂಬಂಧವನ್ನು ಹೊಂದಿದಾವೋ ಹಾಗೆ ಲೋಹಗಳು ಕೂಡ ಒಂದು ನವಗ್ರಹಗಳ ಜೊತೆ ಒಂದು ಅವಿನಾಭಾವ ಸಂಬಂಧ ಇದೆ. ಯಾರಿಗೆ ಸೂಟಬಲ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ರತ್ನಗಳನ್ನು ನಾವು ಆಯಾ ಲೋಹದಲ್ಲಿ ಧಾರಣೆ ಮಾಡೋ ಮುಖಾಂತರ ನಾವು ಬುಧನ ಅಷ್ಟು ಶಕ್ತಿಯನ್ನು ಕೂಡ ಸಂಪಾದನೆ ಮಾಡ್ಕೋಬೋದು. ಇದು ಒಂದು. ಈಗ ಪೂಜಾ ವಿಧಾನ, ದುರ್ಗಾ ಮತ್ತು ವಿಷ್ಣುವಿನ ಒಂದು ಫೋಟೋ ಕೆಳಗಡೆ ಹಸಿರು ಬಟ್ಟೆಯನ್ನು ಹಾಕಿ ಆ ಬಟ್ಟೆಯ ಮೇಲೆ ಈ ಪಚ್ಚರತ್ನವನ್ನು ಇಟ್ಟು ಆ ಪಚ್ಚರತ್ನಕ್ಕೆ ಭಾಳ ವಿಶೇಷವಾಗಿ ನೀವು ಪೂಜೆ ಮಾಡ್ತಕ್ಕಂಥ ಏನಪ್ಪ ಅಂದರೆ, ಈ ಹಸಿರು ವಸ್ತ್ರ ಹೇಳಿದ್ದೀನಿ, ಮತ್ತು ಹಸಿರು ಗಂಧ, ಹಸಿರು ಅಕ್ಷತೆ ಕಾಳನ್ನು ಹಾಕಿ ಹಸಿರು ಗಂಧವನ್ನು ತಗೊಂಡು ಅದಕ್ಕೆ 108 ಸರಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು. ಏನು ಮಾಡಬೇಕು? ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ಕೋಬೇಕು. ಒಂದು ಸರಿ ಆದರೂ ಮಾಡಿ, ಪರವಾಗಿಲ್ಲ, ಅಟ್ಲೀಸ್ಟ್ 9 ಸರಿ ಆದರೂ ಮಾಡಿ ವಿಷ್ಣು ಸಹಸ್ರ ಪಾರಾಯಣ ಮಾಡಾದ್ಮೇಲೆ ಬುಧನನ್ನು ಜಾಗೃತ ಮಾಡಬೇಕು. ಅದಕ್ಕೆ ಮಂತ್ರ ತಗೊಂಡಾಗ ಓಂ ಭೂಂ ಬುಧಾಯ ನಮಃ, ಓಂ ಭೂಂ ಬುಧಾಯ ನಮಃ ಅಂತಕ್ಕಂಥ ಒಂದು ಮಂತ್ರವನ್ನು ನಾವು 108 ಸರಿ ಅಥವಾ 1008 ಸರಿ ನಾವು ಮಂತ್ರ ಪಠನೆ ಮಾಡಿ ಅದಕ್ಕೆ ಅರ್ಚಿಸಿ, ಆ ಒಂದು ಪಚ್ಚರತ್ನಕ್ಕೆ ಅರ್ಚಿಸಿ ಅದನ್ನು ನಾವೇನು ಮಾಡಬೇಕು? ವಿಶೇಷವಾಗಿ ಶುಕ್ರವಾರ ಅಥವಾ ಬುಧವಾರ ಈ ಸೂರ್ಯೋದಯ ಸಮಯ, ಅಂದರೆ ಬುಧವಾರ ಸೂರ್ಯೋದಯ ಅಂತಂದರೆ ಅದು ಬುಧನ ಹೋರೆ, ನೆನ್ಪಿಟ್ಕೊಳ್ಳಿ. ಸೂರ್ಯೋದಯ ಕಾಲ ಅಂದರೆ ಅದು ಬುಧನ ಓರೆ. ಬುಧನ ಓರೆಯಲ್ಲಿ ನಾವು ಈ ಒಂದು ರತ್ನಧಾರಣೆಯನ್ನು ನಾವು ಜಪತಪ ಪೂಜಾದಿಗಳನ್ನು ನೈವೇದ್ಯವನ್ನು ಕೊಟ್ಟು ನಾವೇನು ಮಾಡಬೇಕು? ಈ ರಿಂಗ್ ಫಿಂಗರ್, ಬಲಗೆ ರಿಂಗ್ ಫಿಂಗರ್ಗೆ ನಾವು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ನಾವು ಈ ಬೆರಳಿಗೆ ಧಾರಣೆ ಮಾಡಬೇಕು. ನೋಡಿ ಎಷ್ಟೊಂದು ಪ್ರೊಸೀಜರ್ ಇದೆ ಅಂತೇಳಿ. ಸುಮ್ಮನೆ ಅಂಗಡಿಲಿ ಸಿಗುತ್ತೆ ತೊಗೊಂಬಂದು ಹಾಕೊಂಡ್ಬಿಟ್ಟಿದ್ದೀವಿ, ಕೆಲಸ ಮಾಡ್ತಿಲ್ಲ ಅಂತಂದಾಗ ಅಸಲಿನೋ ನಕಲಿನೋ ಗೊತ್ತಿಲ್ಲ ನಮಗೆ, ಅದು ರಿಸಲ್ಟ್ ಬಂದಿಲ್ಲ ಅಂತೇಳಿ ಮತ್ತೆ ತಲೆ ಕೆಡಿಸ್ಕೊಳ್ಳೋದು ಉಂಟು. ಈ ರೀತಿ ಎಲ್ಲ ಸಮಸ್ಯೆಗಳು ಆಗಬಾರ್ದು ಅಂದಕ್ಕೋಸ್ಕರನೇ ಇಷ್ಟೆಲ್ಲ ಒಂದು ನಿಯಮಗಳನ್ನು ರಕ್ತದಾನ ಮುಖಾಂತರ ನಾವು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ. ಇವತ್ತು ಭಾಳ ಜನ ಸಾರ್ವಜನಿಕವಾಗಿ ಗೊಂದಲ ಇದೆ ಇದ್ರ ಬಗ್ಗೆ. ನೋಡಿ, ಈಗಾಗಲೇ ಇಂದಿನ ಕಾರ್ಯಕ್ರಮನ ತಿಳಿಸ್ಕೊಟ್ಟಿದ್ದೀವಿ. ದೇಹ ಪ್ರಕೃತಿ, ದೇಹ ತೂಕಕ್ಕೆ ಸಂಬಂಧಪಟ್ಟ ಹಾಗೆ ಯಾರು 50 kg ಇದ್ದೀರಾ 50 kgವರೆಗೂ ಕೂಡ 2 ಕ್ಯಾರೆಟ್ ರತ್ನವನ್ನು ಧಾರಣೆ ಮಾಡ್ಕೊಳ್ಬೇಕು. 2 ಕ್ಯಾರೆಟ್ ರತ್ನವನ್ನು ಧಾರಣೆ ಮಾಡ್ಕೋಬೇಕು. 50 kgಯಿಂದ 70-80 kgವರೆಗೂ ಕೂಡ 3 ಕ್ಯಾರೆಟ್ನ ಧಾರಣೆ ಮಾಡ್ಕೋಬೇಕು. ನೀವು ವಿಶೇಷವಾಗಿ ಧಾರಣೆ ಮಾಡ್ಕೊಳ್ಬೇಕಂತ ಒಂದು ವಿಚಾರ ತಗೊಂಡಾಗ ಕಿರುಬೆರಳಿಗೆ ಬುಧ ಅಧಿಪತಿ ಅಂತೇಳಿ ನಾವೇ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ಟಿದ್ದೀವಿ, ಅದು ಸತ್ಯ ಕೂಡ. ಕಿರುಬೆರಳಿಗೆ ಧಾರಣೆ ಮಾಡಿದ್ರೆ ಒಳ್ಳೆಯದಾ ಅಥವಾ ಈ ರಿಂಗ್ ಫಿಂಗರ್ ಸೂರ್ಯನ ಬೆರಳಿಗೆ
ಧಾರಣೆ ಮಾಡಿದ್ರೆ ಒಳ್ಳೇದಾ ಅಂತ ಭಾಳ ಜನ ಪ್ರಶ್ನೆ, ನಿಮ್ಮದು ಪ್ರಶ್ನೆ. ಇಲ್ಲಿ ಒಂದು ತಿಳ್ಕೊಳ್ಳಿ, ಬುಧನ ಬೆರಳಿಗೂ ಕೂಡ ಧಾರಣೆ ಮಾಡ್ಬೋದು. ಆದರೆ ಬುಧನಿಗೆ ಮಿತ್ರ ಯಾರು ಅಂದರೆ ಸೂರ್ಯ. ಸೂರ್ಯನಿಗೆ ಅತ್ಯಂತ ಹತ್ತಿರ ಇರತಕ್ಕಂಥ ಗ್ರಹ ಯಾವುದು? ಬುಧ ಗ್ರಹ. ಬೇಕಾದ್ರೆ ನೀವು ಸೋಲಾರ್ ಸಿಸ್ಟಮಲ್ಲಿ ನೋಡ್ಬೋದು, ನೀವು ಭಾಳ ಹತ್ತಿರದಲ್ಲೇ ಯಾವಾಗೂ ಇರ್ತಾನೆ. ಅವನು ಭಾಳ ಮಿತ್ರನಾಗಿರೋದ್ರಿಂದ ಸೂರ್ಯನ ಬೆರಳಿನಲ್ಲಿ ನಾವು ರತ್ನಧಾರಣೆ ಮಾಡ್ಕೊಂಡಾಗ ಎಲ್ಲ ಗ್ರಹಗಳ ರಾಜ ಯಾರು ಅಂದರೆ ಸೂರ್ಯದೇವ. ಆ ಎಲ್ಲ ಗ್ರಹಗಳ ರಾಜ ತನ್ನ ಮಿತ್ರನನ್ನು ಬಹಳ ಅದ್ಭುತವಾಗಿ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಈ ಬೆರಳಿನಿಂದ ಬುಧನ ಅಷ್ಟು ಒಂದು ಪ್ರಭಾವಗಳು ಕೂಡ ನಿಮ್ಮ ದೇಹದ ನರನಾಡಿ ಬ್ರೈನ್ಗೆ ಹೋಗೋದ್ರಿಂದ ನಾನು ಮೊದಲೇ ಹೇಳಿದಂತಹ ಬುಧನ ಅಷ್ಟು ಫಲಗಳು ಯಾವುದು? ಬುದ್ಧಿವಂತಿಕೆ, ಚುರುಕುತನ, ಏಕಾಗ್ರತೆ, ಮೆಮೊರಿ, ಕಾನ್ಸಂಟ್ರೇಷನ್, ಮತ್ತೆ ಒಂದು ಧನ ಸಂಪತ್ತು, ಅಭಿವೃದ್ಧಿ, ವ್ಯಾಪಾರಕಾರಕ ಗುಣಗಳು, ಮತ್ತೆ ಆರೋಗ್ಯದಲ್ಲೇ ಒಂದಷ್ಟು ಅದ್ಭುತವಾಗಿರ್ತಕ್ಕಂತಹ ಉನ್ನತ ಬೆಳವಣಿಗೆಗಳು, ಇವೆಲ್ಲವೂ ಕೂಡ ನಿಮಗೆ ಸುಲಭವಾಗಿ ದಕ್ತವೆ. ಬುಧನ ಬೆರಳಿಗೆ ನೀವು ಅದನ್ನು ಹಾಕೊಳ್ಬೋದು, ಇಲ್ಲ ಅಂತ ಹೇಳಿಲ್ಲ. ಆದರೆ ಹಾಕೊಂಡಾಗ ಏನಾಗ್ತದೆ, ನಿಮಗೆ ಸೀಮಿತ ಅವಧಿಯ ಒಂದು ನಿರ್ದಿಷ್ಟ ಫಲಗಳು ಮಾತ್ರ ನಿಮಗೆ ಸಿಗ್ತಾ ಬರ್ತದೆ. ಆದರೆ ಎಲ್ಲ ರತ್ನಗಳದ್ದು ಕೂಡ ರಿಂಗ್ ಫಿಂಗರ್ಗೆ ಹಾಕಬೇಕು ಅಂತೇಳಿ ಶಾಸ್ತ್ರ ಹೇಳ್ತದೆ. ಯಾಕಂದರೆ ಎಲ್ಲ ಗ್ರಹಗಳ ಒಡೆಯಾರು ಸೂರ್ಯದೇವ. ಅದರಿಂದ ಎಲ್ಲ ರತ್ನಗಳನ್ನು ಕೂಡ ನಾವು ವಿಶೇಷವಾಗಿ ನೀಲ ಬಿಟ್ಟು ಮಿಕ್ಕ ಎಲ್ಲ ಒಂದು ರತ್ನಗಳನ್ನು ಕೂಡ ನಾವು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಸೂಕ್ತವಾಗಿರುವಂಥದ್ದು. ಇಲ್ಲಿ ವಿಶೇಷವಾಗಿ ಬುಧ ಅಂದ ತಕ್ಷಣವೇ ಭಾಳಷ್ಟು ಜನ ಅಂದ್ಕೊಳ್ತಕ್ಕಂಥದ್ದು ನಮಗೆ ಉಂಗುರ ಹಾಕೊಂಡ್ಬಿಟ್ರೆ ದಿಢೀರ್ ನಮಗೆ ರಿಸಲ್ಟ್ ಬಂದ್ಬಿಡುತ್ತೆ ಅಂತ. ಖಂಡಿತ ಅಲ್ಲ. ನೋಡಿ, ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ ಕೂಡ ನಕಾರಾತ್ಮಕವಾದಂಥ ಒಂದು ವಲಯ ಇರ್ತದೆ, ನಕಾರಾತ್ಮಕ ಶಕ್ತಿ. ಇದನ್ನು ನಾವು ಆರ ಅಂತ ಕರಿತೀವಿ ನಾವು. ಈ ಸಪ್ತ ಚಕ್ರಗಳಲ್ಲಿ ಇರ್ತಕ್ಕಂತಹ ಕೆಲವು ನಕಾರಾತ್ಮಕ ಶಕ್ತಿಗಳ ಸಂಗ್ರಹಣೆ ನಮ್ಮ ದೇಹದ ಸುತ್ತ ಎಷ್ಟು ಸುತ್ತ ಇರ್ತದೋ ಅಷ್ಟು ನಕಾರಾತ್ಮಕ ಶಕ್ತಿಯನ್ನು ಒಂದು ಉನ್ನತವಾಗಿರ್ತಕ್ಕಂಥ ಶುಭರತ್ನ ಧಾರಣೆ ಮಾಡ್ಕೊಂಡಾಗ ಮೊದಲು ಮಾಡ್ತಕ್ಕಂಥ ಕೆಲಸ ಅಂದರೆ ಆ ನಕಾರಾತ್ಮಕ ಶಕ್ತಿಯನ್ನು ತೆಗೆದಾಕ್ತಕ್ಕಂಥದ್ದು. ನಮ್ಮ ದೇಹ ಸುತ್ತ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ತೆಗೆದಾಕ್ತಕ್ಕಂಥ ಕೆಲಸವನ್ನು ರತ್ನಗಳು ಮಾಡ್ತಿರ್ತವೆ. ಅದಕ್ಕೆ ದಿನನಿತ್ಯ ಸ್ನಾನ ನಂತರ ರತ್ನಗಳನ್ನು ಪೂಜೆ ಮಾಡಿ, ಅಟ್ಲೀಸ್ಟ್ ಒಂದು ಊದು ಕಡ್ಡಿ ಆದರೂ ಹಚ್ಚಿ, ಅಥವಾ ಆ ಬುಧನಿಗೆ ಸಂಬಂಧಪಟ್ಟಂಥ ಮಂತ್ರವನ್ನು ಜಪ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಇದು ಮಾಡ್ತಾ ಮಾಡ್ತಾ ನಮ್ಮ ದೇಹ ಸುತ್ತ ಇರತಕ್ಕಂತಹ ಅಷ್ಟೂ ನಕಾರಾತ್ಮಕ ಶಕ್ತಿಗಳ ಕ್ಲೆನ್ಸಿಂಗ್ ಅಥವಾ ಆ ಒಂದು ಪ್ಯೂರಿಫೈ ಆದಮೇಲೆ ನಿಜವಾದಂತಹ ಒಂದು ಶುದ್ಧೀಕರಣ ನಮ್ಮ ದೇಹ ಪ್ರಕೃತಿಯಲ್ಲಿ ಆದ ಮೇಲೆ ಈ ರತ್ನ ಧಾರಣೆ ಆಗ್ತಕ್ಕಂಥ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಹಾಕೊಂಡ್ಬಿಟ್ಟಿದ್ದೀನಿ, ರಿಸಲ್ಟ್ ಇಲ್ಲ ಅಂತೇಳಿ ಒದ್ದಾಡ್ತಕ್ಕಂಥದ್ದು ಪ್ರಮೇಯ ಇಲ್ಲ. ಯಾವುದೇ ಆದಂಥ ಒಂದು ರತ್ನಗಳು ಕೂಡ ನಿಜವಾಗಿ, ಸತ್ಯವಾಗಿ, ನಿಖರವಾಗಿ ಕೆಲಸ ಮಾಡೇ ಮಾಡ್ತವೆ. ಅಷ್ಟಿಲ್ಲಂದ್ರೆ ವಿಜ್ಞಾನ ಇವತ್ತು ಸಾಬೀತು ಮಾಡ್ತಿರ್ಲಿಲ್ಲ, ವೇದಗಳು ಸಾಬೀತು ಮಾಡ್ತಿರ್ಲಿಲ್ಲ, ರಾಜ ಮಹಾರಾಜಗಳು ಹಾಕೊಂಡು ಇದನ್ನು ಮೆರಿತಾ ಇರಲಿಲ್ಲ. ಆದರೆ ನಮಗೆ ತಾಳ್ಮೆ ಇಲ್ಲ, ನಂಬಿಕೆ ಇಲ್ಲ, ದಿಢೀರನೆ ಎಲ್ಲ ನಡಿಬೇಕು ಅಂತಕ್ಕಂಥ ಮನೋಭಾವನೆ. ಅದನ್ನು ಮನಸ್ಸಿಂದ ಫಸ್ಟ್ ತೆಗೆದಾಕಿ ಶುಭ ಗಳಿಗೆನಲ್ಲಿ, ಶುಭ ಓರಿನಲ್ಲಿ, ಶುಭ ರತ್ನವಾಗಿರ್ತಕ್ಕಂಥ ಪಚ್ಚೆಯನ್ನು ಪ್ರತಿಯೊಬ್ಬರೂ ಕೂಡ ಯಾವುದೇ ನಿಸ್ಸಂದೇಶವಾಗಿ ಧಾರಣೆ ಮಾಡ್ಕೋಬಾರ್ದು. ಇದನ್ನು ನಕಲಿ ಅಕಲಿ ನೋಡ್ಕೊಂಡು ಧಾರಣೆ ಮಾಡ್ಕೊಳ್ಳಿ. ಜನ್ಮದೋಷವನ್ನು ಫಸ್ಟ್ ಪರಿಹಾರ ಮಾಡ್ಕೊಳ್ಳಿ. ರತ್ನಗಳು ಅದ್ಭುತವಾಗಿ ಕೆಲಸ ಮಾಡ್ತವೆ. ಒಳ್ಳೆಯದಾಗಲಿ.